ಬಿಎಲ್ಒ ಮೃತಪಟ್ಟಿದ್ದಾರೆ. ಸಿಡಿದೆದ್ದ ಗ್ರಾಮ ಲೆಕ್ಕಾಧಿಕಾರಿಗಳು ತಹಸೀಲ್ದಾರ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಗ್ರಾಮ ಲೆಕ್ಕಿಗರು ಪ್ರತಿಭಟನೆ ನಡೆಸಿದರು. ಬಿಎಲ್ಒ ಮೃತಪಟ್ಟಂತಹ ಘಟನೆ ತುಮಕೂರಿನಲ್ಲಿ ಗ್ರಾಮ ಲೆಕ್ಕಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ತಹಶೀಲ್ದಾರ್ ರಾಜೇಶ್ವರಿ ವಿರುದ್ಧ ಕ್ರಮ ಆಗಬೇಕು ಅಂತ ಗ್ರಾಮ ಲೆಕ್ಕಿಗರು ಒತ್ತಾಯಿಸಿದ್ದಾರೆ. ಗ್ರಾಮ ಲೆಕ್ಕಿಗರ ಜೊತೆ ತುರುವೇಕೆರೆ ಶಾಸಕ ಟಿ ಕೃಷ್ಣಪ್ಪ ಸಂಧಾನ ಸಭೆ ಮಾಡಿದ್ರು. ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ನಡೆಸಿದ ಸಂಧಾನ ಸಭೆ ವಿಫಲ ಆಗಿದೆ. ತಹಶೀಲ್ದಾರ್ ವಿರುದ್ಧ ಕ್ರಮ ಕೈಗೊಂಡ್ರೆ ನಮ್ಮ ಮೇಲೆ ಕ್ರಮ ಜರುಗಿಸಿ ರಾಜೇಶ್ವರಿ ಪರ ಹಲವು ತಾಲೂಕಿನ ತಹಸೀಲ್ದಾರ್ಗಳು ಬ್ಯಾಟಿಂಗ್ ಮಾಡಿದ್ದಾರೆ. ಅವರ ವಿರುದ್ಧ ಕ್ರಮ ಆದ್ರೆ ನಮ್ಮ ಮೇಲೂ ಕೂಡ ಕ್ರಮ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಶಾಸಕರ ಸಭೆಯಲ್ಲಿ ಒತ್ತಾಯ ಮಾಡಿದ್ರು 9 ತಾಲೂಕಿನ ತಹಶೀಲ್ದಾರ್ಗಳು. ತುಮಕೂರು ತಹಶೀಲ್ದಾರ್ ಮಾತ್ರ ಅಲ್ಲ, ನಾವು ಕೂಡ ಹೇಳಿದ್ದೀವಿ. ನಮಗೆ ಆಯೋಗದ ನಿರ್ದೇಶನ ಇತ್ತು, ಬೇಗ ಬರೋದಕ್ಕೆ ಹೇಳಿದ್ವಿ. ಡಿಸಿ ವಿರುದ್ಧ ಆರೋಪ ಮಾಡದ ಸಭೆಯಲ್ಲಿದ್ದಂತ ತಹಶೀಲ್ದಾರ್ಗಳು ಒತ್ತಾಯ ಮಾಡ್ತಾ ಇದ್ದಂತೆ ಗ್ರಾಮ ಲೆಕ್ಕಿಗರು ಹೊರ ನಡೆದ್ರು. ಸಂಘದ ರಾಜ್ಯಾಧ್ಯಕ್ಷ ಯೋಗೇಶ್, ಕಾರ್ಯದರ್ಶಿ ಶಿವಾನಂದ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮುಂದುವರೆಸಿದ್ದಾರೆ ಕಂದಾಯ ನೌಕರರು. ಅಧಿಕಾರಿಗಳು ನಮ್ಮ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ, ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಗ್ರಾಮ ಲೆಕ್ಕಾಧಿಕಾರಿಗಳು ಒತ್ತಾಯ ಮಾಡಿದ್ರು. ತಹಶೀಲ್ದಾರ್ ವಿರುದ್ಧ ಕ್ರಮ ಆಗಬೇಕು ಅಂತ ಗ್ರಾಮ ಲೆಕ್ಕಿಗರು ಒತ್ತಾಯ ಮಾಡ್ತಾ ಇರೋದು. ಆದ್ರೆ ತಹಶೀಲ್ದಾರ್ ಮೇಲೆ ಕ್ರಮ ಆದ್ರೆ ಇನ್ನುಳಿದಂತಹ ತಹಶೀಲ್ದಾರ್ಗಳು ಹೇಳ್ತಾ ಇರೋದು ನಮ್ಮ ಮೇಲೂ ಕೂಡ ಕ್ರಮ ತಗೊಳ್ಳಿ ಅಂತ. ಹಾಗಾಗಿ ಸಂಧಾನ ಸಭೆ ವಿಫಲ ಆಗಿದೆ, ಪ್ರತಿಭಟನೆ ಮುಂದುವರೆದಿದೆ. ಬಿಎಲ್ಒ ಒಬ್ರು ಮೃತಪಟ್ಟಿದ್ದು ಗ್ರಾಮ ಲೆಕ್ಕಾಧಿಕಾರಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಸಂಘದ ಅಧ್ಯಕ್ಷರೇ, ಪಿಡಿಒ ಸಂಘದ ಅಧ್ಯಕ್ಷರೇ, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರೇ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳ, ಹಾಗೆ ತಿಪ್ಪೇಸ್ವಾಮಿ ಎಡಿಸಿ ಅವರೇ, ಗೋಪಾಲ್ ಸ್ಪೆಷಲ್ ಎಸ್ಪಿ ಅವರೇ, ಸ್ನೇಹಿತರು, ಮಾಧ್ಯಮದ ಗೆಳೆಯರೆ, ಇದು ಒಂದು ಏನಾಗಿದೆ ಅಂತ ಡಿಸಿ ಅವರಿಗೆ, ಅಡಿಷನಲ್ ಎಸ್ಪಿ ಅವರಿಗೆ ಯಾವಳಿಗೂ ಹೋಗಲ್ಲ, ಅವ್ರು ಇಲ್ಲಿ ಇರ್ತಾರೆ, ಆದೇಶ ಮಾಡಿಸೋಕೆ ಕೆಲಸ. ನಾವೇ ನಿಮ್ಗೆ ಅಧಿಕಾರನ ನಮ್ಮ ಜೊತೆ ಬನ್ನಿ ಅಂತ ಯಾರು ಕೇಳಿದ್ದೀರಿ. ಆದ್ರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, ತಹಶೀಲ್ದಾರ್ ವಿರುದ್ಧ ಕ್ರಮ ಆಗಬೇಕು ಅಂತ ಗ್ರಾಮ ಲೆಕ್ಕಾಧಿಕಾರಿಗಳು ಪ್ರತಿಭಟನೆ ನಡೆಸಿದಂತ ಸಂಧಾನ ಸಭೆ ಕೂಡ ವಿಫಲ ಆಗಿದೆ. ಟೋಟಲ್ ಇವತ್ತು ಏನೆಲ್ಲ ಬೆಳವಣಿಗೆಗಳಾಯ್ತು? ಪ್ರತಿಭಟನೆ ಇನ್ನೂ ಕೂಡ ಮುಂದುವರೆದಿದ್ಯಾ? ಶ್ವೇತಾ, ಏನು ಇವತ್ತು ಕೂಡ ಈಗಲೂ ಕೂಡ ಪ್ರತಿಭಟನಾಕಾರರು ಡಿಸಿ ಕಚೇರಿ ಮುಂದೆಯೇ ಕುಳಿತಿರುವಂತದ್ದು. ಬೆಳಗಿಂದಲೂ ಕೂಡ ನಿರಂತರವಾಗಿ ಅವ್ರ ಜೊತೆ ಮಾತಾಡುವಂತ ಪ್ರಯತ್ನ, ಮತ್ತೆ ಅವ್ರನ್ನ ಪ್ರತಿಭಟನಾಕಾರರನ್ನ ಮನವೊಲಿಸುವಂತ ಪ್ರಯತ್ನಗಳನ್ನ ಆಗ್ತಿರುವಂತದ್ದು. ಪ್ರತಿಭಟನಾಕಾರರು ಇರುವಂತದ್ದು ಪ್ರಮುಖವಾಗಿ ಅವರ ಅಜೆಂಡಾಗಳಿರುವಂತದ್ದು ಒಂದು, ಯಾರು ನಮಗೆ ಪ್ರೆಷರ್ ಹಾಕಿದ್ರು, ಏನು ಭುವನ, ಏನು ಗ್ರಾಮ ಲೆಕ್ಕಾಧಿಕಾರಿ ಭುವನ ಏನು ಸತ್ಲು, ಆಕೆಗೆ ಸೇರಿದಂತೆ ಯಾರೆಲ್ಲ ಏನು ಪ್ರೆಷರ್ ಹಾಕಿದ್ರು ಅವರ ವಿರುದ್ಧ ಕ್ರಮ ಆಗ್ಬೇಕು. ಯಾರು ತಹಶೀಲ್ದಾರ್ ಇದಾರೆ ಅವ್ರ ವಿರುದ್ಧ ಕ್ರಮ ಆಗ್ಬೇಕು. ಅದರಲ್ಲೂ ಪ್ರಮುಖವಾಗಿ ತುಮಕೂರು ತಹಶೀಲ್ದಾರ್ ರಾಜೇಶ್ವರಿಯನ್ನ ಅಮಾನತು ಮಾಡಬೇಕು, ಅವ್ರ ವಿರುದ್ಧ ಕ್ರಮ ಆಗ್ಬೇಕು ಅಂತ ಒಂದು. ಎರಡನೇ ಬೇಡಿಕೆ ಇರುವಂತದ್ದು, ಅವರು ನಮಗೆ ಒಂದು ನಿಗದಿತ ಸಮಯವನ್ನ ನೀಡಿ, ಅಂದ್ರೆ ಬೆಳಗ್ಗೆ ನಾವು 10 ಗಂಟೆ ಅಥವಾ 8 ಗಂಟೆಯಿಂದ ಶುರು ಮಾಡಬೇಕು, ಸಂಜೆ 5 ಗಂಟೆಗೆ, ಈ ರೀತಿ ಒಂದು ನಿಗದಿತ ಸಮಯನ ಫಿಕ್ಸ್ ಮಾಡಿ ನಾವು ಎಲ್ಲ ಕಾರ್ಯವನ್ನು ಮುಗಿಸ್ಕೊಡ್ತೀವಿ. SIR ಕಾರ್ಯವನ್ನ ಯಾವುದೇ ಕಾರಣಕ್ಕೂ ನಾವು ಮಾಡೋದಿಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಅದಕ್ಕೊಂದು ನಿಗದಿತ ಒಂದು ಸಮಯ ಕೊಡಿ. ರಾತ್ರಿ 10 ಗಂಟೆವರೆಗೂ ಕೂಡ ನೀವು ನಮಗೆ ಕೆಲಸವನ್ನ ಮಾಡಿ ಮತ್ತೆ ಬೆಳಗ್ಗೆ 6 ಗಂಟೆಗೆ ಫೀಲ್ಡ್ ಅಲ್ಲಿ ಇರ್ಬೇಕು ಅಂದ್ರೆ ನಮಗೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಅದಕ್ಕೊಂದು ಸಮಯ ನಿಗದಿ ಮಾಡಿ. ಮತ್ತೆ ಆ ಭುವನ ಏನು ಸತ್ತಿದ್ದಾಳೆ ಅವಳಿಗೆ ಒಂದು ಶಾಂತಿ, ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಹಾಗೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರು ಕ್ರಮ ಆಗ್ಬೇಕು. ಈ ಒಂದು ಪಟ್ಟಿಡ್ಕೊಂಡು ನಿರಂತರವಾಗಿ ಪ್ರತಿಭಟನೆ ಮಾಡ್ತಿರುವಂತದ್ದು. ನಿನ್ನೆ ಮಧ್ಯಾಹ್ನ ಶುರುವಾದಂತಹ ಪ್ರತಿಭಟನೆ ಮಧ್ಯರಾತ್ರಿ 2:30-3 ಗಂಟೆವರೆಗೂ ಕೂಡ ಪ್ರತಿಭಟನೆ ಇತ್ತು. ಆನಂತರ ಮತ್ತೆ ಬೆಳಗಿನ ಜಾವ 6 ಗಂಟೆಯಿಂದಲೇ ಪ್ರತಿಭಟನೆ ನಡೆದಿರುವಂತದ್ದು. ಈ ಮಧ್ಯೆ ಹಲವಾರು ಶಾಸಕರು ಕೂಡ ಬಂದಿದ್ರು. ಏನು ಶಾಸಕ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಇರ್ಬೋದು, ನಗರ ಶಾಸಕ ಜ್ಯೋತಿ ಗಣೇಶ್ ಇರ್ಬೋದು, ಎಲ್ಲರೂ ಕೂಡ ಬಂದಿರುವಂತದ್ದು. ಎಲ್ಲರೂ ಬಂದು ಕೂಡ ಮನವೊಲಿಸುವಂತ ಕೆಲಸ, ಇದೀಗ ಎಂಟಿ ಕೃಷ್ಣಪ್ಪ ಕೂಡ ಬಂದು ಮನವೊಲಿಸೋ ಕೆಲಸ ಆಯ್ತು. ಆದ್ರೆ ಪ್ರತಿಭಟನಾಕಾರರು ಯಾರ ಮನವೊಲಿಕೆಗೂ ಕೂಡ ಬರ್ತಿಲ್ಲ. ಅವರಿರುವಂತದ್ದು ಖುದ್ದು ಕಂದಾಯ ಸಚಿವರು DCM ಪರಮೇಶ್ವರೇ ಬರಬೇಕು ಅನ್ನೋ ಒಂದು ಒತ್ತಡ ಇಟ್ಕೊಂಡು ಇದೀಗ ಪ್ರತಿಭಟನೆ ಮುಂದುವರಿಸಿರುವಂತದ್ದು. ಶ್ವೇತಾ,
ಓಕೆ, ಹಾಗಾದ್ರೆ ಈಗ ಪ್ರತಿಭಟನೆ ಮಾಡ್ತಾ ಇರುವಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ಹೇಳ್ತಾ ಇರೋದು ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಅಥವಾ DC ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಪಟ್ಟು ಹಿಡಿದು ಕೂತಿರೋದೇನೀಗ? ಈಗ ಪ್ರಮುಖವಾಗಿ DC ಅವರು ಕೂಡ ಇರುವಂತದ್ದು, ಮತ್ತೆ ಏನು ಉಪ ವಿಭಾಗಾಧಿಕಾರಿಗಳು AC-ಗಳೇನಿದ್ದಾರೆ 3 ಜನ AC-ಗಳು ಕೂಡ ಇರುವಂತದ್ದು, ಮತ್ತೆ ಎಲ್ಲಾ ತಾಲೂಕಿನ 10 ತಹಶೀಲ್ದಾರ್ ಕೂಡ ಇರುವಂತದ್ದು. ಎಲ್ಲರೂ ಕೂಡ DC ಕಚೇರಿಯಲ್ಲೇ ಇದ್ದಾರೆ. ಇವರು ಕೂಡ DC ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಿರುವಂತದ್ದು. ಈ ಮಧ್ಯೆ ಜಿಲ್ಲಾಧಿಕಾರಿಗಳು ಕೂಡ ಬಂದು ಇವ್ರ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರೆ, ಆದ್ರೆ ಆ ಪ್ರತಿಭಟನಾಕಾರರು ಬಹಳ ಆಕ್ರೋಶಿತರಾಗಿ DC ವಿರುದ್ಧವೇ ಘೋಷಣೆಯನ್ನು ಕೂಗಿದ್ರು, ಡೌನ್ ಡೌನ್ DC ಅಂತೇಳಿ. ಏನು ತುಮಕೂರು ಜಿಲ್ಲೆಯ 10 ತಾಲೂಕಿನ ಎಲ್ಲಾ VAಗಳು ಬಂದಿರುವಂತದ್ದು, ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ಬಂದಿರುವಂತದ್ದು. ಸುಮಾರು 400ರಿಂದ 500 ಜನ ಇಲ್ಲಿ ಸೇರಿದರೆ. ಒಂದ್ ಕಡೆ ಇವರು ಆಕೆ ಭುವನ ಅವಳೊಂದು ಫೋಟೋನ ಇಟ್ಟು ನಿರಂತರವಾಗಿ ಪ್ರತಿಭಟನೆ ಮಾಡ್ತಿರುವಂತದ್ದು. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗ್ಲೇಬೇಕು ಅಂತೇಳಿ ಈಗಾಗಲೇ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಏನೆಲ್ಲ ಘಟನೆ ಆಗಿದೆ ಮತ್ತೆ ಏನೆಲ್ಲ ನಡೀತು ಅನ್ನೋದು ವಿವರಾತ್ಮಕವಾಗಿ ಪತ್ರದ ಮೂಲಕವಾಗಿ DC ಅವರು ತಿಳಿಸಿರುವಂತದ್ದು ಒಂದು ಕಡೆ ಆಗಿದೆ. ಮತ್ತೆ ಭುವನ ಫ್ಯಾಮಿಲಿ ಅವರಿಗೆ ಏನು ಪರಿಹಾರ ನೀಡಬೇಕು, ಅವ್ರಿಗೆ ಒಂದು 30 ಲಕ್ಷ ಪರಿಹಾರ ನೀಡುವಂತದ್ದು, ಜೊತೆಗೆ ಅವ್ರಿಗೆ ಒಂದು ಗೌರ್ಮೆಂಟ್ ಕೆಲಸವನ್ನು ಕೊಡುವಂಥದ್ದು ಅದೆಲ್ಲವೂ ಕೂಡ ಆಗಿದೆ. ಅದು ಕುಟುಂಬದಸ್ಥರು ಕೂಡ ಸರ್ಕಾರದ ಒಂದು ಕ್ರಮಕ್ಕೆ ಅವ್ರ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಆದ್ರೆ VAಗಳಿಗೆ ಅದನ್ನು ಹೊರತುಪಡಿಸಿ, ಅಂದ್ರೆ ಭುವನಗೆ ನ್ಯಾಯ ಸಿಗೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ VAಗಳಿಗೆ ಇರುವಂತಹ ಏನು ಪ್ರೆಷರ್ ಏನಿದೆ ಆ ಪ್ರೆಷರ್ ಕಮ್ಮಿ ಆಗ್ಬೇಕು ಅನ್ನೋದು ಅವರ ವಾದ ಆಗಿರುವಂತದ್ದು. ಜೊತೆಗೆ ನಮ್ಗೆ ಯಾಕೆಂದ್ರೆ ಚುನಾವಣಾ ಆಯೋಗ ಏನ್ ನಿಗದಿಪಡಿಸಿದೆ ಅದರ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಅದನ್ನು ಹೊರತುಪಡಿಸಿ ರ್ಯಾಂಕಿಂಗ್ ಪಡೆಯೋದಕ್ಕೋಸ್ಕರವಾಗಿ ಇಡೀ ತುಮಕೂರು ಜಿಲ್ಲೆ ನಂಬರ್ 1 ಸ್ಥಾನಕ್ಕೆ ಬರಬೇಕು, ಬೇಗ SIR ಮುಗಿಸ್ಬೇಕು. ಈ ದೃಷ್ಟಿಯಲ್ಲಿ ಮೇಲಧಿಕಾರಿಗಳು ತಮ್ಮ ಪ್ರತಿಷ್ಠೆಯನ್ನ, ತಮ್ಮ ವೃತ್ತಿಘನತೆಯನ್ನು ಹೆಚ್ಚಿಸಿಕೊಳ್ಳಿಗೋಸ್ಕರವಾಗಿ ನಮ್ಮ ಮೇಲೆ ಅನಗತ್ಯವಾಗಿ, ಅಂದ್ರೆ ಚುನಾವಣಾ ಆಯೋಗ ಏನು ನಿಗದಿಪಡಿಸಿದೆ ಆ ಒಂದು ಅವಧಿಯ ಮತ್ತು ಆ ಒಂದು ನಿಯಮಗಳನ್ನು ಮೀರಿ ಹೆಚ್ಚಿನದಾಗಿ ನಮ್ಮ ಮೇಲೆ ಪ್ರೆಷರ್ ಹಾಕ್ತಿರುವಂತದ್ದು, ಪ್ರೆಷರ್ ಹಾಕಿ ನಮ್ಮನ್ನ ಕೆಲಸಕ್ಕೆ ದೂಡ್ತಿರುವಂತದ್ದು. ಇದೇ ಮೊದಲ ಸುಮಾರು 2-3 ವರ್ಷದಿಂದಲೂ ಕೂಡ ನಮ್ಗೆ ಈ ರೀತಿಯಾದ ನಿರಂತರವಾದ ಪ್ರೆಷರ್ ಆಗ್ತಿದೆ. ಹಿಂದೆ ಏನು ಭೌತಿಕಾತಿ ಆಂದೋಲನ ಮಾಡುವಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ನಮಗೆ ಪ್ರೆಷರ್ ಹಾಕಿರುವಂತದ್ದು. 10 ಗಂಟೆವರೆಗೂ ಕೂಡ ಮೀಟಿಂಗ್ಗಳಾಗುವಂತದ್ದು. ಮತ್ತೆ ಅದಾದ ಬಳಿಕ ಮನೆಗೆ ಹೋಗಿ ನೀವು ಭೌತಿಕತೆಗಳನ್ನು ಮಾಡಿಸಿ ಅನ್ನೋ ರೀತಿಯಲ್ಲಿ ನಮ್ಗೆ ಹಾಕಿದ್ರು. ಇದೀಗ SIR ಅಲ್ಲೂ ಕೂಡ ಅದೇ ರೀತಿ ಆಗ್ತಿದೆ. ಹಾಗಾಗಿ ಬೆಳಗ್ಗೆ 7 ಗಂಟೆಗೆ ನಾವು ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಸಾಕಷ್ಟು ಕಷ್ಟ ಆಗುತ್ತೆ ಅನ್ನೋದು ಇವರ ಒತ್ತಾಯ ಆಗಿರುವಂತದ್ದು. ಎಸ್, ಥ್ಯಾಂಕ್ ಯು ಮಾಂತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.